ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡದಲ್ಲಿ ಗದ್ಯ 12 ನರಿ, ದ್ರಾಕ್ಷಿ, ಟೊಮಾಟೊ ಎಂಬ ಗದ್ಯಪಟವನ್ನು ಗಮನಿಸಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರಕುತ್ತದೆ. ಈಗ ಅದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ಮೊದಲಿಗೆ ಒಂದು, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ರಾಮು ತರಗತಿಯಲ್ಲಿ ಹೇಳಿದ ಕತೆ ಯಾವುದು? ಉತ್ತರ: ರಾಮು ತರಗತಿಯಲ್ಲಿ ಹೇಳಿದ ಕತೆ ನರಿ ಮತ್ತು ದ್ರಾಕ್ಷಿ. 2. ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಎಲ್ಲಿಗೆ ಬಂತು? ಉತ್ತರ: ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಒಂದು ತೋಟಕ್ಕೆ ಬಂತು. 3. ನರಿ ದ್ರಾಕ್ಷಿ ಕಥೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಯಾವುದು? ಉತ್ತರ: ನರಿ ದ್ರಾಕ್ಷಿ ಕಥೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಎಟುಕದ ದ್ರಾಕ್ಷಿ ಹುಳಿ. 4. ನಂಗೆ ಎಟುಕಿದ ಟೊಮಾಟೊ ಹಣ್ಣುಗಳು ಹೇಗಿದ್ದವು? 4. ನರಿಗೆ ಎಟುಕಿದ ಟೊಮಾಟೊ ಹಣ್ಣುಗಳು ಹೇಗಿದ್ದವು? ಉತ್ತರ: ನರಿಗೆ ಎಟುಕಿದ ಟೊಮಾಟೊ ಕೆಲವು ಪೂರ್ತಿ ಹಣ್ಣಾಗಿತ್ತು, ಕೆಲವು ಅರ್ಧ ಹಣ್ಣಾಗಿತ್ತು, ಕೆಲವು ಕಾಯಿ ಮತ್ತು ಕೆಲವು ಕೊಳೆತ ಹಣ್ಣುಗಳಾಗಿದ್ದವು. 5. ಆಮೆ ಮೊಲದ ಕಥೆಯ ನೀತಿ ಏನು? ಉತ್ತರ: ಆಮೆ ಮೊಲದ ಕಥೆಯ ನೀತಿ ಎಂದರೆ ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾನ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು, ಬೇರೆ ಯಾವುದೇ ಆಕರ್ಷಣೆಗೆ ಒಳಗಾಗಬಾರದು. ಈಗ 2-3 ವಾಕ್ಯಗಳಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿಯು ಏನೆಂದು ಕೊಂಡಿತು? ಉತ್ತರ: ದ್ರಾಕ್ಷಿ ಗೊಂಚಲು ಸಿಗದಿದ್ದಾಗ ನರಿಯು ದ್ರಾಕ್ಷಿಗಳು ಹುಳಿ ಇರುತ್ತದೆ, ಇದನ್ನು ತಿಂದರೆ ನಾಲಿಗೆ ಕೆಡುತ್ತೆ, ಅಷ್ಟೇ ಹೊಟ್ಟೆಯೊಳಗೆ ಹೋದರೆ ರೋಗವು ಬರುತ್ತದೆ, ಈ ಹಣ್ಣುಗಳು ಕೈಗೆ ಎಟುಕದೆ ಹೋದದ್ದು ಒಳ್ಳೆಯದೇ ಆಯಿತು ಎಂದು ಕೊಂಡಿತು. 2. ರೀಟಾ ನರಿ ದ್ರಾಕ್ಷಿ ಕಥೆಯನ್ನು ಯಾವ ರೀತಿ ವಿಸ್ತರಿಸಿದಳು? ಉತ್ತರ: ನರಿಗೆ ದ್ರಾಕ್ಷಿ ತಿನ್ನಲು ಸಿಗದಿದ್ದಾಗ ಮುಂದೆ ಟೊಮ್ಯಾಟೊ ಗಿಡ ಕಾಣಿಸಿದವು. ಆ ಗಿಡದಲ್ಲಿ ಕೆಲವು ಕಾಯಿಯಂತೆ ಇದ್ದವು, ಇನ್ನು ಕೆಲವು ಕಾಯಿಯಂತೆ ಇದ್ದವು, ಇನ್ನು ಕೆಲವು ಕೊಳೆತು ಹೋಗಿದ್ದವು. ಆದರೆ ನರಿ ಇದ್ಯಾವುದನ್ನು ಗಮನಿಸದೆ ಪಾಲಿಗೆ ಬಂದದ್ದು ಪಂಚಾಮೃತ ಎಂಬಂತೆ ಟೊಮ್ಯಾಟೊ ಹಣ್ಣನ್ನು ತಿಂದು ರೀಟಾ ಕಥೆಯನ್ನು ವಿಸ್ತರಿಸಿದಳು. 3. ನರಿ ಟೊಮ್ಯಾಟೊ ಕಥೆಯ ನೀತಿ ಏನು? ಉತ್ತರ: ನರಿ ಮತ್ತು ಟೊಮ್ಯಾಟೊ ಕಥೆಯ ನೀತಿ ಎಂದರೆ ಕನ್ನಡಿಯೊಳಗಿನ ಗಂಟೆಗಿಂತ ಕೈಯೊಳಗಿನ ದಂಟೆ ಮೇಲು, ಪಾಲಿಗೆ ಬಂದರೆ ಪಂಚಾಮೃತ ಎಂದು ತಿಳಿಯಬಹುದು. 4. ಕಥೆಗಳನ್ನು ಹೇಗೆ ಗ್ರಹಿಸಬೇಕೆಂದು ಗುರುಗಳು ಮಕ್ಕಳಿಗೆ ಹೇಳಿದರು? ಉತ್ತರ: ಕಥೆಗಳನ್ನು ಹೊರನೋಟಕ್ಕೆ ಕಾಣುವಂತೆ ಗ್ರಹಿಸಿದರೆ ಸಾಲದು, ಅವುಗಳ ಹೂರಣವನ್ನು ಅಂದರೆ ಒಳಸತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಜೊತೆಗೆ ಕಥೆಗಳನ್ನು ಕಟ್ಟುವ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು, ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತದೆ ಎಂದು ಗುರುಗಳು ಮಕ್ಕಳಿಗೆ ಹೇಳಿದರು. 5. ರೀಟಾ ಹೇಳಿದ ಆನೆ ಜಿಂಕೆ ಕಥೆಯ ವಿಶೇಷವೇನು? ಉತ್ತರ: ರೀಟಾ ಹೇಳಿದ ಕಥೆಯಲ್ಲಿ ಆನೆಯ ಗುರಿ ತಲುಪಬೇಕೆನ್ನುವ ಹಂಬಲ ಎದ್ದು ಕಾಣುತ್ತದೆ, ಜಿಂಕೆಯಲ್ಲಿ ಆ ಗುರಿ ತಲುಪುತ್ತದೆ. ಆಸೆ ಇದ್ದರೂ ಅದು ಮಧ್ಯದಲ್ಲಿ ಚಪಲಕ್ಕೆ ಬಲಿಯಾಯಿತು. ಆನೆ ನಿಧಾನವಾಗಿ ನಡೆದರೂ ಗೆಲುವು ಆನೆಯದ್ದೇ ಆಗಿತ್ತು, ಜಿಂಕೆಯ ಚಪಲ ಅದರ ನೋವಿಗೆ ಕಾರಣವಾಯಿತು. 6. ಕಥೆಗಳನ್ನು ವಿಸ್ತರಿಸಿ ಹೇಳುವುದರಿಂದ ಆಗುವ ಪ್ರಯೋಜನಗಳೇನು? ಉತ್ತರ: ಕಥೆಗಳನ್ನು ವಿಸ್ತರಿಸಿ ಹೇಳುವುದರಿಂದ ಕಲ್ಪನೆಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ವಿಕಾಸಗೊಳ್ಳುತ್ತದೆ, ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ, ವಿವೇಕಿಗಳಾಗಬಹುದು, ಸಜ್ಜನರಾಗುತ್ತೀರಿ, ಭಾಷೆಯು ಶುದ್ಧವಾಗುತ್ತದೆ ಮತ್ತು ಭಾಷೆಯ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸಬಹುದು ಮುಂತಾದ ಪ್ರಯೋಜನಗಳಾಗುತ್ತದೆ. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ. 1. ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ, ಇವನ್ನು ತಿಂದರೆ ನಾಲಿಗೆ ಕೆಡುತ್ತದೆ. ಉತ್ತರ: ಈ ಮಾತನ್ನು ನರಿಯೇ ತನ್ನ ಮನಸ್ಸಿನಲ್ಲಿಯೂ ಹೇಳಿಕೊಂಡ ಮಾತಾಗಿದೆ. 2. ಎಲ್ಲರೂ ಯೋಚನೆ ಮಾಡಿರಿ, ಅದು ಏನು ಮಾಡಿರಬಹುದು? ಉತ್ತರ: ಈ ಮಾತನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ಹೇಳಿದ ಮಾತಾಗಿದೆ. 3.
ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ, ವಿವೇಕಿಗಳಾಗುತ್ತೀರಿ, ಸಜ್ಜನರಾಗುತ್ತೀರಿ. ಉತ್ತರ: ಈ ಮಾತನ್ನು ಗುರುಗಳ ವಿದ್ಯಾರ್ಥಿಗಳಿಗೆ ತಿಳಿಸಿದ ಮಾತಾಗಿದೆ. ಈಗ ಮುಂದುವರಿಯುತ್ತಾ ಭಾಷಾಭ್ಯಾಸಗಳನ್ನು ಗಮನಿಸುತ್ತಾ ಹೋಗೋಣ. ಭಾಷಾಭ್ಯಾಸ ಆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. 1. ನಿರಾಸೆ ಆಸೆ. 2. ಅಮೃತ ವಿಷ. 3. ತೃಪ್ತಿ ಅತೃಪ್ತಿ. 4. ಹೊರನೋಟ ಒಳನೋಟ. 5. ಪ್ರಯೋಜನ ಅಪ್ರಯೋಜನ. 6. ಸಜ್ಜನ ದುರ್ಜನ. 7. ವಿವೇಕಿ ಅವಿವೇಕಿ. ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ. 1. ಕನ್ನಡಿಯೊಳಗಿನ ಗಂಟಿಗಿಂತ ಡ್ಯಾಶ್ ದಂಟೆ ಮೇಲು, ಕೈಗೆಟುವ. 2. ಪಾಲಿಗೆ ಬಂದದ್ದೇ ಡ್ಯಾಶ್ ಪಂಚಾಮೃತ. 3. ಎಟುಕದ ದ್ರಾಕ್ಷಿ ಡ್ಯಾಶ್ ಹೊಳೆಯಂಬಂತೆ. ಈ ಪಾಠದಲ್ಲಿ ಬಳಕೆಯಾಗಿರುವ ದ್ವಿರುಕ್ತಿ ಪದಗಳನ್ನು ಹುಡುಕಿ ಬರೆಯಿರಿ. ಮಾದರಿ: ಗೊಂಚಲು ಗೊಂಚಲು, ನೆಗೆದು ನೆಗೆದು, ಹಾಕುತ್ತಾ ಹಾಕುತ್ತಾ, ಧ್ಯಾನ ಧ್ಯಾನ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ನೀರೂರು. ಸಿಹಿ ತಿಂಡಿಗಳನ್ನು ಕಂಡಾಗ ಮಕ್ಕಳ ಬಾಯಲ್ಲಿ ನೀರೂರುತ್ತದೆ. 2. ಪ್ರೋತ್ಸಾಹಿಸು. ಶಾಲೆಯಲ್ಲಿ ಗುರುಗಳು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾರೆ. 3. ಲೀಲಾಜಾಲ. ನನ್ನ ಸ್ನೇಹಿತ ಲೀಲಾಜಾಲವಾಗಿ ಮರ ಹತ್ತುತ್ತಾನೆ. 4. ಕಲ್ಪನಾ ಶಕ್ತಿ. ನಮ್ಮ ಕಲ್ಪನಾ ಶಕ್ತಿ ಯಾವಾಗಲೂ ಒಳಿತನ್ನು ಮಾಡುವಂತಿರಬೇಕು. 5. ಸಜ್ಜನ. ಒಳ್ಳೆಯವರು ಯಾವಾಗಲೂ ಸಜ್ಜನರಾಗಿ ಇರುತ್ತಾರೆ. 6. ಆಕರ್ಷಣೆ. ಮೈಸೂರು ಅರಮನೆ ನೋಡಲು ಬಹಳ ಆಕರ್ಷಣೆ ಹೊಂದಿದೆ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯದಿದೆ, ಅವುಗಳನ್ನು ಗಮನಿಸಿರಿ. 1. ಕೈಗೆಟುಕು. ಕೈಗೆ ಪ್ಲಸ್ ಎಟುಕು. 2. ಪಂಚಾಮೃತ. ಪಂಚ ಪ್ಲಸ್ ಅಮೃತ. 3. ಕನ್ನಡಿಯೊಳಗಿನ ಕನ್ನಡಿ ಪ್ಲಸ್ ಒಳಗಿನ. 4. ವಿದ್ಯಾರ್ಥಿ. ವಿದ್ಯಾ ಪ್ಲಸ್ ಅರ್ಥಿ. 5. ಸಜ್ಜನ. ಸತ್ ಪ್ಲಸ್ ಜನ, ಸಜ್ಜನ. ಅದೇ ರೀತಿ ಒಂದು ಪೂರಕ ಓದಿದೆ, ಅದೊಂದೊಂದ್ಸಲಿ ಗಮನಿಸೋಣ. ಈ ಹಾಡನ್ನು ಎಲ್ಲರೂ ಕೂಡಿ ಹಾಡಿ ನಲಿಯಿರಿ ಹಾಗೂ ಪ್ರಸ್ತುತ ಗದ್ಯದಲ್ಲಿನ ವಿಚಾರಗಳೊಂದಿಗೆ ಇರುವ ಸಾಮ್ಯತೆಯನ್ನು ಗಮನಿಸಿರಿ. ಇಲ್ಲಿಯ ಸಹಾಯ. ಪದ್ಯದ ಹೆಸರು: ಒಂದಾನೊಂದು ಕಾಡಿತ್ತು, ಕಾಡಲಿ ಸಿಂಹ ಒಂದಿತ್ತು, ಮರದಡಿ ತಾನು ಮಲಗಿತ್ತು, ಮೈ ಮೇಲೆ ಇಲಿಯು ಕುಳಿತಿತ್ತು. ಸಿಂಹಕ್ಕೆ ಸಿಟ್ಟು ಬಂದಿತ್ತು, ಗಪ್ಪನೆ ಇಲಿಯ ಹಿಡಿದಿತ್ತು. ಕ್ಷಮಿಸು ಸಿಂಹ, ಬಿಟ್ಟು ಬಿಡು, ಮುಂದೆ ಸಹಾಯ ಮಾಡುವೆ. ದೈನ್ಯದಿ ಇಲಿಯು ಕೇಳ್ತಿತ್ತು, ಗಹಗಹಿಸಿ ಸಿಂಹ ನಕ್ಕಿತ್ತು. ನಿನ್ನ ಸಹಾಯ ನನಗೆಂತು, ಹೋಗಲೆ ಪುಟ್ಟ ಬದುಕೀಕು. ಜಂಬದಿ ಸಿಂಹ ಕಳಿಸಿತ್ತು, ಮತ್ತೊಮ್ಮೆ ಸಿಂಹ ಮಲಗಿತ್ತು. ಬಲೆಯಲ್ಲಿ ಅದು ಸಿಲುಕಿತ್ತು, ತಕ್ಷಣ ಇಲಿಯು ಬಂದಿತ್ತು. ಹಲ್ಲಲ್ಲಿ ಬಲೆಯ ಕಡಿದಿತ್ತು, ಬಲೆಯಿಂದ ಸಿಂಹವ ಬಿಡಿಸಿತ್ತು. ಸಿಂಹದ ಜಂಬ ಇಳಿದಿತ್ತು, ಹಿರಿದು ಕಿರಿದು ಭೇದವು ಇಲ್ಲ ಎಂಬ ಪಾಠವ ಕಲಿತಿತ್ತು. ಗೀತಾ ಕೊಗ್ಲೂರು. ಈ ಪದ್ಯ ಎಷ್ಟು ಸೊಗಸಾಗಿದೆ. ಒಂದು ಕತೆ ಹೇಳ್ತಾ ಇದೆ. ಒಂದಾನೊಂದು ಕಾಡಿತ್ತು, ಆ ಕಾಡಲ್ಲಿ ಒಂದು ಸಿಂಹ ಇತ್ತು. ಮರದಡಿ ಅದು ವಿಶ್ರಾಂತಿ ಪಡಿತಾ ಇತ್ತು. ಸಿಂಹಕ್ಕೆ ಸಿಟ್ಟು ಬಂದಿತ್ತು, ಗಪ್ಪನೆ ಇಲಿಯ ಹಿಡಿದಿತ್ತು. ಮಲಗಿದಾಗ ಸಿಂಹದ ಮೈ ಮೇಲೆ ಏನು ಹರಿದಾಡ್ತಿತ್ತು? ಇಲಿ. ಆಗ ಸಿಂಹ ಗಟ್ಟಿಯಾಗಿ ಇಲಿನ ಹಿಡ್ಕೊಂಡ್ಬಿಡ್ತು. ಗಹಗಹಿಸಿ ಸಿಂಹ ಅನ್ನಕ್ಕಿದ್ದು ಜೋರಾಗಿ ಆಗಿಬಿಡುತ್ತೆ. ನಿನ್ನ ಸಹಾಯ ನನಗೆಂತು, ಹೋಗಲೇ ಪುಟ್ಟ ಬದುಕಿಗೆ. ಜಂಬದಿ ಸಿಂಹ ಕಳಿಸಿತ್ತು, ಗಹಗಹಿಸಿನಕ್ಕಿ ನಾನು ನನಗೆ ತಿನ್ಬೇಡ. ಇಲಿ ಹೇಳುತ್ತೆ, ನನಗೆ ತಿನ್ಬೇಡ ರಾಜ, ನಿನಗೆ ಯಾವತ್ತಾದರೂ ಸಹಾಯ ಬೇಕಾದರೆ ನಾನು ಮಾಡ್ತೀನಿ ಅಂತ ಹೇಳುತ್ತೆ. ಆಗ ನಿನ್ನ ಸಹಾಯ, ನೀನಿದೆಯಾ ಇಷ್ಟು, ನಾನಿದ್ದೀನಿ ರಾಜ, ನಾನು ಕಾಡಿನ ರಾಜ, ಇಷ್ಟು ದೊಡ್ಡವ ಎಂದು ಹೇಳಿ ಹೀಯಾಳಿಸ್ತೆ. ಮತ್ತೊಮ್ಮೆ ಸಿಂಹ ಮಲಗಿತ್ತು, ಬಲೆಯಲ್ಲಿ ಅದು ಸಿಲುಕಿತ್ತು. ತಕ್ಷಣ ಇಲಿಯು ಬಂದಿತ್ತು, ಹಲ್ಲಲ್ಲಿ ಬಲೆಯ ಕಡಿದಿತ್ತು. ಒಂದ್ಸಲಿ ಸಿಂಹ ಹೋಗ್ತಾ ಇರಬೇಕಾದ್ರೆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಆಗ ಇಲಿ ಓಡ್ ಬಂದು ಏನು ಮಾಡುತ್ತೆ, ಹಲ್ಲಲ್ಲಿ ಕಚ್ಚಿ 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 ಬಲೆಯನ್ನು ಬಿಡಿಸ್ಬಿಡುತ್ತೆ. ಬಲೆಯಿಂದ ಸಿಂಹವನ್ನು ಬಿಡಿಸುತ್ತೆ. ಗಾತ್ರ ಎಷ್ಟೇ ದೊಡ್ಡ ವ್ಯಕ್ತಿ ಅದಾಗಿದ್ದರೂ ಕೂಡ ಮೂರ್ತಿ, ಅದೇ ಗಾದೆ ಮಾತಿದೆ ಅಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂಥೇಳಿ ಸಿಂಹದ ಜಂಬ ಇಳಿದಿತ್ತು. ಅದೇನು ಮಾಡ್ತು, ಇಲ್ಲಿ ಕಟ್ ಮಾಡಿ ಸಿಂಹವನ್ನು ಪ್ರಾಣಾಪಾಯದಿಂದ ಉಳಿಸಿತು. ಹಿರಿದು ಕಿರಿದು ಭೇದವು ಇಲ್ಲ ಎಂಬ ಪಾಠವು ಕಲಿತಿತ್ತು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒತ್ತಿ. ಏಕೆಂದರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಬೆಳಕಿ ಚಾನಲ್ ಒನ್ಸ್ ಅಗೇನ್ ಎವ್ರಿ